ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಕೊನೆಗೂ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು. ಈ ಒಂದು ಸೀಸನ್ನ ಒಂದು ಟ್ರೋಫಿಗೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಳ್ಳಿ ಹೈದ ಗಿಲ್ಲಿ ನಟ ಅವರು ಮುತ್ತಿಟ್ಟಿರುವಂತದ್ದು. ಕರ್ನಾಟಕದಾದ್ಯಂತ ಗಿಲ್ಲಿ ನಟ ಅವರ ಅಭಿಮಾನಿಗಳಿಗೆ, ಅದರೊಟ್ಟಿಗೆ ಬಿಗ್ ಬಾಸ್ ಸೀಸನ್ 12ರ ವೀಕ್ಷಕರಿಗೆ ಸಾಕಷ್ಟು ಸಂತಸವನ್ನ ತಂದಿರುವಂತಹ ವಿಷಯ ಆಗಿದೆ. ಕೊನೆ ಕ್ಷಣದಲ್ಲಿ ಎಲ್ಲರೂ ಕೂಡನು ಕಾತರದಿಂದ ಅದ್ರ ಜೊತೆಗೆ ಕೌತುಕತೆಯಿಂದ ಕಾಯ್ತಾ ಇದ್ರು. ಯಾರು ವಿನ್ ಆಗ್ತಾರೆ? ಯಾರು ವಿನ್ ಆಗ್ತಾರೆ? ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆನೆ ಎಲ್ಲರೂ ಕೂಡನು ಎಕ್ಸ್‌ಪೆಕ್ಟ್ ಕೂಡ ಮಾಡಿದ್ರು. ಗಿಲ್ಲಿ ನಟ ಅವರೇ ಗೆಲ್ತಾರೆ ಅನ್ನುವಂಥದ್ದು. ಯಾಕಂತಂದ್ರೆ ಅವರ ಮಾತುಗಳ ಮೂಲಕ ಆಗಿರ್ಬೋದು, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಈ ಬಾರಿಯ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಎತ್ತಿ ಹಿಡಿಯುವಂಥದ್ದು ಗಿಲ್ಲಿ ನಟ ಅವರೇ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭವಿಷ್ಯವನ್ನ ಕೂಡ ನುಡಿದಿದ್ರು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಹ್ಯಾಟ್ರಿಕ್ ಗುರು ಶಿವಣ್ಣ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಮೊನ್ನೆ ಒಂದು ಸಿಕ್ಕಿರುವಂತಹ ಒಂದು ಹೋಟೆಲ್ ಲಾಂಚಿಂಗ್ ಕಾರ್ಯಕ್ರಮದಲ್ಲಿ ಅವ್ರು ಕೂಡ ಹೇಳಿದ್ರು. ಟೇಬಲ್ ತಟ್ಬಿಟ್ಟು ಈ ಬಾರಿ ಗೆಲ್ಲೋದೇ ಗಿಲ್ಲಿ ನಟ ಅವರು ಅಂತ ಹೇಳ್ಬಿಟ್ಟು, ಗಿಲ್ಲಿ ನಟ ಅವರ ಒಂದು ಸಿಗ್ನೇಚರ್ ಸ್ಟೈಲ್ ಅಲ್ಲೇನೆ ಗಿಲ್ಲಿ ನಟ ಅವರಿಗೆ ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರು. ಅದರೊಟ್ಟಿಗೆ ಜಗ್ಗೇಶ್ ಅವರು ಕೂಡ ಸಾಕಷ್ಟು ಒಂದು ವಿಚಾರವನ್ನ ಹೇಳಿದ್ರು. ಮುಂದಿನ ವರ್ಷ ಇನ್ನೊಂದು ವರ್ಷದಲ್ಲಿ ನೀನು ಬೌನ್ಸರ್ಸ್‌ನ ಇಟ್ಕೊಂಡು ನಿನ್ನ ಹಣೆಬರಹನೇ ಚೇಂಜ್ ಆಗುತ್ತೆ ಅನ್ನುವಂಥದ್ದ ಒಂದು ಭವಿಷ್ಯವನ್ನ ನುಡಿದಿದ್ರು. ಅದು ಕೂಡ ಈಗ ಗಿಲ್ಲಿ ನಟ ಅವರ ಒಂದು ಜೀವನದಲ್ಲಿ ನನಸಾಗಿರುವಂತದ್ದು. ಗಿಲ್ಲಿ ನಟ ಅವರ ಒಂದು ಬಿಗ್ ಬಾಸ್ ಜರ್ನಿಗೆ ಸಾಕಷ್ಟು ಕನ್ನಡಿಗರು ಆಶೀರ್ವಾದ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂತಂದ್ರೆ ಸಾಕಷ್ಟು ಬಾರಿ ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಆಗಿರ್ಬೋದು, ಸಾಕಷ್ಟು ಕಥೆಗಳಾಗಿರ್ಬೋದು, ಸಾಕಷ್ಟು ಒಂದಷ್ಟು ಆ ಬಿಗ್ ಬಾಸ್‌ನಲ್ಲಿ ಬಂದಿರುವಂತಹ ಸನ್ನಿವೇಶಗಳಾಗಿರ್ಬೋದು, ಏನಾಗಿತ್ತು ಅಂತಂದ್ರೆ ಎಕ್ಸ್‌ಪೆಕ್ಟೆಡ್, ಅನ್‌ಎಕ್ಸ್‌ಪೆಕ್ಟೆಡ್ ಅನ್ನುವಂತಹ ಒಂದು ಥೀಮಲ್ಲಿ ಮಾಡಿದ್ರು. ಯಾಕಂದ್ರೆ ಇದಾಗುತ್ತಾ? ಈ ತರ ಆಗಬಹುದಾ? ಅಥವಾ ಇನ್ನೇನಾಗುತ್ತೋ ಅನ್ನುವಂತಹ ಒಂದು ಕುತೂಹಲವನ್ನ ಈ ಒಂದು ಸೀಸನ್‌ನ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಬಿಗ್ ಬಾಸ್ ಟೀಮ್ ಕಟ್ಟಿಕೊಟ್ಟಿದ್ರು. ಅಂಥದ್ದೇ ಒಂದು ರೀತಿಯಲ್ಲಿ ಸಾಕಷ್ಟು ಬಾರಿ ಒಂದು ಟಫ್ ಕಾಂಪಿಟಿಷನ್ ಅನ್ನ ಗಿಲ್ಲಿ ನಟ ಅವರು ಅಲ್ಲಿದ್ದಂತಹ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಿಗೆ ಕೊಟ್ಟಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಸಾಕಷ್ಟು ಜನ ಅಂತಿದ್ರು, ಬಿಗ್ ಬಾಸ್‌ನಲ್ಲಿ ಗಿಲ್ಲಿ ನಟ ಅವರ ಕಾಮಿಡಿ ಬಿಟ್ರೆ ಏನು ವರ್ಕೌಟ್ ಆಗಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಆಗಿತ್ತು. ಅದ್ರ ಜೊತೆಗೆ ಟಾಸ್ಕ್ ಕೂಡ ಆಡ್ಬೇಕಿತ್ತು ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಹೇಳಿದ್ರು, ಬಿಗ್ ಬಾಸ್‌ನಲ್ಲಿ ಗಿಲ್ಲಿ ನಟ ಅವರು ಯಾವುದೇ ಟಾಸ್ಕ್ ಅನ್ನ ಆಡಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಗಿಲ್ಲಿ ನಟ ಅವರ ಒಂದು ವ್ಯಕ್ತಿತ್ವದ ಮೂಲಕ, ಅವರ ಕಾಮಿಡಿ ಟೈಮಿಂಗ್ ಮೂಲಕ ಕರ್ನಾಟಕ ಕಿರುತೆರೆ, ಅದ್ರ ಜೊತೆಗೆ ಬಿಗ್ ಬಾಸ್ ವ್ಯೂವರ್ಸ್ ಮನಸ್ಸನ್ನ ಗೆದ್ದಿದ್ರು ಅಂತಾನೆ ತಪ್ಪಾಗಲ್ಲ. ಯಾಕಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಿನ್ನೆ ನಡೆದಂತಹ ಬಿಗ್ ಬಾಸ್ ಸೀಸನ್ 12ರ ಫಿನಾಲೆಗೆ ಅವರ ಒಂದು ಟ್ರೋಫಿಯನ್ನ ಅವರು ಎತ್ತಿಕೊಂಡು ಕರ್ನಾಟಕದಾದ್ಯಂತ ಇರುವಂತಹ ಅವರ ಅಭಿಮಾನಿಗಳಿಗೆ, ಅದರ ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್, ತಂದೆ ತಾಯಿಗೆ ಅವರು ಮುಡಿಪಾಗಿ ಒಂದು ನೀಡಿರುವಂತದ್ದು ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ನಿನ್ನೆ ನಡೆದಂತಹ ಒಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ, ಒಳಗಡೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದ್ರೆ ಹೊರಗಡೆ ಒಂದಷ್ಟು ಜನ ಗಿಲ್ಲಿ ನಟ ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಗಿಲ್ಲಿ ನಟ ಅವರು ಬರ್ತಾರೆ, ಅವರನ್ನ ನಾವು ಕಣ್ತುಂಬ್ಕೋಬಹುದು, ಅವರನ್ನ ನೋಡಬಹುದು ಅನ್ನುವಂಥದ್ದು. ಆದ್ರೆ ಏನಾಗಿತ್ತು ಅಂತಂದ್ರೆ, ಕೆಲವರು ಗಿಲ್ಲಿ ನಟ ಅವರ ನಿಜವಾದ ಒಂದು ಅಭಿಮಾನಿಗಳಾಗಿದ್ರೆ, ಇನ್ನೂ ಕೆಲವರು ಯಾವ ರೀತಿಯಾದಂತಹ ಒಂದು ಕೆಟ್ಟ ಒಂದು ಪದ ಬಳಕೆಗಳನ್ನ ಮಾಡಿದ್ರು. ಅದರೊಟ್ಟಿಗೆ ದುರ್ವರ್ತನೆಯನ್ನ ಮಾಡಿದ್ರು. ಅಲ್ಲಿದ್ದಂತಹ ಪೊಲೀಸ್ ಸಿಬ್ಬಂದಿಯವರಿಗೂನು ಕೂಡ, ಅದರೊಟ್ಟಿಗೆ ಅಲ್ಲಿದ್ದಂತಹ ಕೆಲವೊಂದು ಮಾಧ್ಯಮದವರಿಗೂ ಕೂಡನು ಸಾಕಷ್ಟು ತೊಂದರೆಯನ್ನ ನೀಡಿದ್ರು ಅಂತಾನೆ ಹೇಳ್ಬೋದು. ಇಲ್ಲೇನಾಗುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಬೆಳೀತಿದ್ದಾನೆ ಅಂತಂದ್ರೆ, ಅಂತ ವ್ಯಕ್ತಿಗೆ ನಾವು ನಮ್ ಕೈಯಿಂದ ಏನಾದ್ರೂ ಸಹಾಯ ಆದ್ರೆ ಮಾಡ್ಬೇಕು. ಆಗಿಲ್ಲ ಅಂತಂದ್ರೆ ನಮ್ ಪಾಡಿಗೆ ನಾವು ತೆಪ್ಪ ಕುತ್ಕೊಂಡ್ಬಿಡ್ಬೇಕು. ಆದ್ರೆ ಗಿಲ್ಲಿ ನಟ ಅವ್ರು ಗೆಲ್ತಿದ್ದಾರೆ, ಗಿಲ್ಲಿ ನಟ ಅವರ ಒಂದು ಕ್ರೇಜ್ ಅನ್ನ ಇದೆ ಅಂತಂದ್ರೆ ನಾವು ಕೂಡ ಆ ಕ್ರೇಜ್‌ನ ಯೂಸ್ ಮಾಡ್ಕೊಂಡು ಏನಾದ್ರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ರೆ, ಅಲ್ಲಿದ್ದಂತಹ ಒಂದಷ್ಟು ಜನರ ಗಿಲ್ಲಿ ನಟ ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡ್ ಬಂದಿದ್ದಂತಹ ಅವರ ದುರ್ವರ್ತನೆ ಯಾವ ರೀತಿ ಇತ್ತು ಅಂತಂದ್ರೆ, ಅಲ್ಲಿದ್ದಂತಹ ಹೆಣ್ಮಕ್ಳಿಗೆ ಸೇಫ್ಟಿ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ನೂಕು-ನುಗ್ಲು. ಒಂದ್ ಕಡೆಯಿಂದ ಪೊಲೀಸವರು ಹೋಗಿ, ಹೋಗಿ ಬಿಡೋದಿಲ್ಲ. ಅದು ಲಾ ಆರ್ಡರ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಪೊಲೀಸವರು ಮನೆಗಳಿಗೋಗಿ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಅವರ ಮಾತಿನ ಮೂಲಕ ಹೇಳ್ತಾ ಇದ್ರೆ, ಆದ್ರೂ ಕೂಡ ಕೆಲವೊಂದು ಪುಂಡರ ರೀತಿ ವರ್ತಿಸಿದ್ದಂಥವ್ರು, ಕೆಲವೊಂದು ಗಿಲ್ಲಿ ನಟ ಅಂತ ಹೇಳ್ಕೊಂಡು ಬಂದಿರುವಂತಹ ಒಂದಷ್ಟು ಜನ. ಇದು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ಗಿಲ್ಲಿ ನಟ ಅವರ ಅಪ್ಪಟ ಅಭಿಮಾನಿಗಳು ಮಾಡಿರುವಂತಹ ಒಂದು ಕೆಲಸವಲ್ಲ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾರು ಕೂಡನು ಗಿಲ್ಲಿ ನಟ ಅಂದ ತಕ್ಷಣ ಇಷ್ಟಪಡುವಂತವ್ರು, ಅವ್ರಾಯ್ತು ಬರ್ತಾರಾ, ಗಿಲ್ಲಿ ನಟ ಅವರನ್ನ ನೋಡಿದ್ವಾ, ಇನ್ ಕೇಸ್ ಬಂದಿಲ್ಲ, ಬರೋದಿಲ್ಲ ಅಂತಂದ್ರೆ, ಆಯ್ತು ಸಿಕ್ಕಾಗ ಫೋನಲ್ಲೋ, ಮೊಬೈಲಲ್ಲೋ ಅಥವಾ ಟಿವಿ ಮಾಧ್ಯಮಗಳಲ್ಲೋ ನೋಡೋಣ ಅಂತ ಹೇಳ್ಬಿಟ್ಟು, ಇವತ್ತು ಬರಲ್ಲ ಅನ್ಸುತ್ತೆ ಅಂತ ಹೇಳ್ಬಿಟ್ಟು, ಅವ್ರ ಪಾಡ್ಗೆ ಅವ್ರಿಗೆ ಮನ್ಸಲ್ಲೇ ಬೆಸ್ಟ್ ವಿಶಸ್ ಅನ್ನ ತಿಳಿಸಿ, ಒಳ್ಳೆದಾಗ್ಲಿ ಗಿಲ್ಲಿ ಅಂತ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋಗ್ತಾರೆ. ಆದ್ರೆ ಅಲ್ಲಿ
ಅವರ ಹೆಸರನ್ನ ಹೇಳ್ಕೊಂಡು ಅವರ ಕ್ರೇಜ್‌ನ ಯೂಸ್ ಮಾಡ್ಕೊಬಂದು ಏನಾದ್ರೂ ಒಂದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರಲ್ಲ, ಅಂಥವ್ರು ನಿಜವಾಗ್ಲೂನು ಕೂಡನು ನಾಚಿಕೆ ಆಗ್ಬೇಕು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ಪೊಲೀಸ್ ಸಿಬ್ಬಂದಿಗೆ ಬೇಸರ ಆಗಿದೆ. ಅಲ್ಲಿದ್ದಂತಹ ಒಂದಷ್ಟು ಜನ ಹೆಣ್ಮಕ್ಳಿಗೆ ಬೇಸರ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ ಕೊನೆಗೂ ಬಿಗ್ ಬಾಸ್ ಸೀಸನ್ 12ರಲ್ಲಿ ಈ ಒಂದು ಟ್ರೋಫಿಗೆ ಮುತ್ತಿಡೋದ್ರ ಮೂಲಕ ಗಿಲ್ಲಿ ನಟ ಹಳ್ಳಿ ಹೈದ ಅವರು ತಮ್ಮ ವಿಜಯ ಪತಾಕೆಯನ್ನ ಆರಿಸಿರುವಂತದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಹಳ್ಳಿ ಪ್ರತಿಭೆ ಬೆಳಿಬೇಕು, ಬಡವ್ರ ಮಕ್ಕಳು ಬೆಳಿಬೇಕು, ಅದ್ರ ಜೊತೆಗೆ ಟ್ಯಾಲೆಂಟ್ ಇರುವಂತವ್ರು ಕೂಡ ಬೆಳಿಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಒಂದು ವಾದವಾಗಿತ್ತು. ಅದಕ್ಕೋಸ್ಕರನೇ ಗಿಲ್ಲಿ ನಟ ಅವರಿಗೆ ಸಾಕಷ್ಟು ಜನರು ತಮ್ಮ ಓಟ್ಗಳನ್ನ ಕೂಡ ಹಾಕಿದ್ರು. ಹಾಗೇನೆ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರಲ್ಲಿ 50 ಲಕ್ಷ ಕ್ಯಾಶ್ ಪ್ರೈಸ್, ಅದರೊಟ್ಟಿಗೆ ಒಂದು ಕಾರು, ಅದರ ಜೊತೆಗೆ ಕಿಚ್ಚ ಸುದೀಪ್ ಅವರಿಂದ 10 ಲಕ್ಷವನ್ನ ಪಡ್ಕೊಂಡಿರುವಂತಹ ಗಿಲ್ಲಿ ನಟ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆನೂ ಕೂಡ ಮಾತನಾಡಿರುವಂತದ್ದು. ಯಾಕಂತಂದ್ರೆ ಡೆವಿಲ್ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೊಟ್ಟಿಗೆ ಗಿಲ್ಲಿ ನಟ ಅವರು ಸ್ಕ್ರೀನ್ ಶೇರ್ ಮಾಡಿದ್ರು. ದರ್ಶನ್ ಅವರು ಸೆಟ್ ಅಲ್ಲಿ ಹೆಂಗಿರ್ತಿದ್ರು ಅಂತಂದ್ರೆ ಆ ನನ್ ಕರೆದ್ಬಿಟ್ಟು ಮಾತಾಡಿಸ್ತಿದ್ರು. ಅಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು. ಪ್ರಾಪರ್ಟಿ ಕಾಮಿಡಿ ಬಗ್ಗೆ ನಾನ್ ಮಾಡಿದಂತಹ ಪ್ರಾಪರ್ಟಿ ಕಾಮಿಡಿ ಬಗ್ಗೆ ನನ್ನ ಹತ್ರನೇ ಹೇಳ್ತಾ ಇದ್ರು ಅನ್ನುವಂತಹ ವಿಚಾರಗಳನ್ನ ಹೇಳ್ತಾ, ಅದರೊಟ್ಟಿಗೆ ಕಿಚ್ಚ ಸುದೀಪ್ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನ ಆಡಿರುವಂತದ್ದು. ಒಂದ್ ಕಡೆ ಗಿಲ್ಲಿ ನಟ ಅವರು ಗೆದ್ದಿರುವಂತದ್ದು ಸಾಕಷ್ಟು ಜನರಿಗೆ ಖುಷಿಯ ವಿಚಾರ ಆಗಿದ್ರೆ, ಮತ್ತೊಂದ್ ಕಡೆ ಅಶ್ವಿನಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿರುವಂತದ್ದು, ಅದ್ರ ಜೊತೆಗೆ ರಕ್ಷಿತಾ ಅವರು ಫಸ್ಟ್ ರನ್ನರ್ ಅಪ್ ಆಗಿರುವಂತದ್ದು ಕೂಡ ಎಲ್ಲೋ ಒಂದ್ ಕಡೆ ಅವರವರ ಅಭಿಮಾನಿಗಳಿಗೆ ಬೇಸರವನ್ನ ಉಂಟು ಮಾಡಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ಥೀಮ್ ಅಲ್ಲಿ ಮಾಡಿದ್ಮೇಲೆ ಇಲ್ಲೇನೇನಾಯ್ತು ಅನ್ನುವಂಥದ್ದು ಹೇಳಕ್ಕೆ ಆಗ್ತಾ ಇಲ್ಲ. ಅಂಡ್ ಹಾಗೇನೆ 6ನೇ ಸ್ಥಾನದಲ್ಲಿ ಧನುಷ್ ಗೌಡ ಅವರು, 5ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವರು, 4ನೇ ಸ್ಥಾನದಲ್ಲಿ ನಮ್ಮ ಕಾವ್ಯ ಶೈವ ಅವರು, 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರು, 2ನೇ ಸ್ಥಾನದಲ್ಲಿ ರಕ್ಷಿತಾ ಅವರು, 1ನೇ ಸ್ಥಾನದಲ್ಲಿ ಗಿಲ್ಲಿ ನಟ ಅವರು ಇದ್ರು. ಇಲ್ಲಿ ಏನಾಗಿತ್ತು ಅಂತಂದ್ರೆ ಸಾಕಷ್ಟು ಜನರಿಗೆ ತಮ್ಮ ತಮ್ಮ ನೆಚ್ಚಿನ ಸ್ಪರ್ಧಿಗಳು ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೋಟುಗಳನ್ನ ಹಾಕಿದ್ರು. ತಮ್ಮದೇ ಆದಂತಹ ರೀತಿಯಲ್ಲಿ ಅವರಿಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು ಅಂತಾನೆ ಹೇಳ್ಬೋದು. ಧನುಷ್ ಅವರು ಕೂಡ ಅಷ್ಟೇನೆ ಸ್ಟಾರ್ಟಿಂಗೇನೆ ಹೊರಗಡೆ ಬರ್ತಾರೆ ಗ್ರ್ಯಾಂಡ್ ಫಿನಾಲೆಯಲ್ಲಿ. ಅವರ ಒಂದು ಕಿಚ್ಚ ಸುದೀಪ್ ಅವ್ರು ಹೇಳಿದ ತಕ್ಷಣ ಹೊರಗಡೆ ಬಂದ ತಕ್ಷಣ ಅವರ ತಾಯಿಯ ಕಣ್ಣಲ್ಲಿ ನಿಜವಾಗ್ಲೂ ಗಳಗಳನೆ ಕಣ್ಣೀರ ಧಾರೆ ಹರಿದಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಚಿಕ್ಕ ಮಗುವಿನ ರೀತಿ ಯಾವುದೇ ರೀತಿಯಾದಂತಹ ನಿಷ್ಕಲ್ಮಶಗಳನ್ನ, ಯಾವುದೇ ರೀತಿಯಾದಂತಹ ಕಲ್ಮಶಗಳನ್ನ ಇಟ್ಟುಕೊಳ್ಳದೆ ಚಿಕ್ಕ ಮಗುವಿನ ರೀತಿಯಲ್ಲಿ ನಿಷ್ಕಲ್ಮಶವಾಗಿ ಕಣ್ಣೀರನ್ನ ಹಾಕ್ಬಿಟ್ರು. ಯಾಕಂತಂದ್ರೆ ತನ್ನ ಮಗ ಗೆಲ್ಬೇಕಿತ್ತು, ತನ್ನ ಮಗ ಟಾಸ್ಕ್‌ಗಳನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಅದರೊಟ್ಟಿಗೆ 100 ದಿನಗಳನ್ನ, ಅದರೊಟ್ಟಿಗೆ 121 ದಿನಗಳನ್ನ ಪೂರೈಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ 3 ತಿಂಗಳ ಕಾಲ ಇದ್ದಾರೆ ಅಂತಂದ್ರೆ ಈ ಡಿಸರ್ವ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಅದು ಕೈಗೆ ಬಂದಿರೋ ತುತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಸೊ ಹಾಗೆ ಧನುಷ್ ಗೌಡ ಅವ್ರಿಗೆ ಆಗಿರುವಂತದ್ದು. ಧನುಷ್ ಗೌಡ ಅವರು ಕಪ್ಪನ್ನ ಗೆದ್ದಿಲ್ಲ ಅಂತಂದ್ರು ಕೂಡ ಸಾಕಷ್ಟು ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಜನರ ಅಭಿಮಾನವನ್ನ ಗೆದ್ದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಹಾಗೇನೆ ಮ್ಯೂಟೆಂಟ್ ರಘು ಅವರು ಕೂಡ ಟಾಪ್ 3 ಅಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರು ಎಕ್ಸ್ಪೆಕ್ಟ್ ಮಾಡಿದ್ರು. ಆದ್ರೆ ಅದು ಕೂಡ ಉಲ್ಟಾ ಆಗಿರುವಂತದ್ದು. ಯಾಕಂತಂದ್ರೆ ಟಾಸ್ಕ್ ಮಾಸ್ಟರ್ ಅಂತ ಬಂದ ಬಿರುದನ್ನ ತಗೊಂಡಿರುವಂತಹ ಧನುಷ್ ಗೌಡ ಅವ್ರಿಗೆ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು ಅಥವಾ ಮತ್ತೊಂದಷ್ಟು ವಿಚಾರಗಳಲ್ಲಾಗಿರ್ಬೋದು ಬೆಸ್ಟ್ ಕಾಂಪಿಟೇಟರ್ ಅಂತಂದ್ರೆ ಮ್ಯೂಟೆಂಟ್ ರಘು ಅವ್ರು ಆಗಿದ್ರು. ಆದ್ರೆ ಅವರು ಕೂಡ ಧನುಷ್ ಗೌಡ ಅವರು ಬಂದ ನಂತರ ಕೆಲವೇ ಸಮಯಕ್ಕೆ ಅವರು ಕೂಡ ಮನೆಯಿಂದ ಹೊರಗಡೆ ಬಂದಿರುವಂತದ್ದು. ಅವ್ರಿಗೂ ಕೂಡ ಒಂದಷ್ಟು ಬೇಸರ ಆಗಿದೆ ಅಂತ ತಪ್ಪಾಗಲ್ಲ. ಅಂಡ್ 4ನೇ ಸ್ಥಾನಕ್ಕೆ ಕಾವ್ಯ ಶೈವ ಅವರು ತೃಪ್ತಿ ಪಡ್ಕೊಂಡಿದ್ದಾರೆ. ಕಾವ್ಯ ಶೈವ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಮನ್ಸಲ್ಲಿ ಇತ್ತು, ನಾನು ಕೂಡ ಟಾಪ್ 3 ಅಲ್ಲಿ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ. ಯಾಕಂತಂದ್ರೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ನಾನು ಹೋದ್ರು ಕೂಡ ನನಗೆ ಹಂಗೆ ಅನ್ಸುತ್ತೆ. ಯಾಕಂದ್ರೆ ನಾನು ವಿನ್ ಆಗ್ಬೇಕು, ನನ್ನ ಆಸೆ ಆಕಾಂಕ್ಷೆಗಳನ್ನ ನಾನು ತೀರಿಸ್ಕೋಬೇಕು. ಅದರೊಟ್ಟಿಗೆ ಇನ್ನೊಂದೇನಂತಂದ್ರೆ ನನ್ನ ಒಂದು ಮುಂದಿನ ಒಂದು ಜೀವನವನ್ನ ನಾನು ಸದುಪಯೋಗ ಪಡ್ಕೋಬೇಕು. ಆ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ಅನ್ನುವಂಥದ್ದು ನನ್ನ ಜೀವನಕ್ಕೆ ಒಂದೊಳ್ಳೆ ಅಡಿಪಾಯ ಆಗುತ್ತೆ, ಒಂದೊಳ್ಳೆ ವೇದಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಹೋಗಿರ್ತಾರೆ. ಆದ್ರೂ ಕೂಡ ತುಂಬಾ ಚೆನ್ನಾಗಿ ಕಾವ್ಯ ಶೈವ ಅವರು ತಮ್ಮ ಒಂದು ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಥರ್ಡ್ ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಅವರಿದ್ದಾರೆ. ರಾಜಮಾತೆ, ಅದ್ರ ಜೊತೆಗೆ ಗಟ್ಟಿಗಿತ್ತಿ, ಛಲಗಾತಿ, ಹೋರಾಟಗಾರ್ತಿ, ಸಾಕಷ್ಟು ಬಿರುದುಗಳನ್ನ ಪಡ್ಕೊಂಡಿರುವಂತಹ ಇವರು ತಮ್ಮದೇ ಆದಂತಹ ವಿಭಿನ್ನ ಶೈಲಿಯಲ್ಲಿ ಕನ್ನಡ ಕಿರುತೆರೆ ವೀಕ್ಷಕರನ್ನ, ಬಿಗ್ ಬಾಸ್ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದ್ದಾರೆ. ಅಂಡ್ ಸೆಕೆಂಡ್ ಬಂದಿರುವಂತಹ ರಕ್ಷಿತಾ ಅವರು ಕೂಡ ಅಷ್ಟೇನೆ ಯಾವುದೇ ರೀತಿಯಾದಂತಹ ಒಂದು ರಿಯಾಲಿಟಿ ಶೋಗಳ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರು ಕೂಡ ಬಹು ವರ್ಷಗಳ ನಂತರ ಕಿಚ್ಚ ಸುದೀಪ್ ಅವರ ಪಕ್ಕದಲ್ಲಿ ನಿಲ್ಲುವಂತಹ ಭಾಗ್ಯವನ್ನ ರಕ್ಷಿತಾ ಅವರು ಪಡ್ಕೊಂಡ್ರು. ಆದಷ್ಟು ಕೂಡನು ಸಾಕಷ್ಟು ಜನರು ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ರು. ಒಂದಷ್ಟು ಬಿಗ್ ಬಾಸ್ ಸೀಸನ್ 12 ಶುರುವಾದ ನಂತರ ರಕ್ಷಿತಾ ಅವರ ಆರ್ಭಟ ನಡೆದ್ಮೇಲೆ ರಕ್ಷಿತಾ ಅವರೇ ವಿನ್ ಆಗ್ತಾರೆ ಖಂಡಿತವಾಗ್ಲೂ ಈ ಒಂದು ಸೀಸನ್. ಯಾಕಂತಂದ್ರೆ ಒಂದಷ್ಟು ವರ್ಷಗಳ ನಂತರ ಮಹಿಳಾ ಕಂಟೆಸ್ಟೆಂಟ್ ವಿನ್ ಆಗುವಂತಹ ಎಲ್ಲಾ ಲಕ್ಷಣಗಳು ಇದೆ. ರಕ್ಷಿತಾ ಅವ್ರು ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಚಾಲಾಕಿಯಾಗಿ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಆದ್ರೆ ಎಲ್ಲೋ ಒಂದ್ ಕಡೆ
100% ಹಾರ್ಡ್ ವರ್ಕ್ ಇದ್ರೂ ಕೂಡ ಲಕ್ ಅನ್ನೋದು 1% ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂತಂದ್ರೆ ಯಾರಿಗೆ ಯಾವ ಸಂದರ್ಭದಲ್ಲಿ ಅದೃಷ್ಟ ಕೈ ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ. ಹಾಗೆ ಗಿಲ್ಲಿ ನಟ ಅವರ ಒಂದು 100% ಹಾರ್ಡ್ ವರ್ಕ್‌ಗೆ ಅವರ ಒಂದು ಲಕ್ಕು ಕೂಡ ಸಾಥ್ ಕೊಟ್ಟಿರುವಂತದ್ದು. 5 ಬಾರಿ ರಿಯಾಲಿಟಿ ಶೋಗಳಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಕೂಡನು 5 ಬಾರಿನೂ ಕೂಡನು ಗೆದ್ದಿರ್ಲಿಲ್ಲ. ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು ಅಂತ ಯಾವುದೇ ರೀತಿಯಂತಹ ಪಡ್ಕೊಂಡಿಲ್ಲ. ಆದ್ರೆ ರನ್ನರ್ ಅಪ್ ಸ್ಥಾನಕ್ಕೇನೆ ಅವರು ಒಂದು ತೃಪ್ತಿಯನ್ನ ಪಡ್ಕೊಂಡಿದ್ರು. ಆದ್ರೆ 6ನೇ ಸ್ಥಾನಕ್ಕೆ ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿಗೆ ಮುತ್ತಿಡೋದರ ಮೂಲಕ ಅವರ ಒಂದು ಗೆಲುವಿಗೆ ಒಂದು ಬುನಾದಿಯನ್ನ ಹಾಕಿರುವಂತದ್ದು ನಿಜವಾಗ್ಲೂ ಕೂಡನು ಒಂದು ಹೆಮ್ಮೆಯ ವಿಚಾರ ಅಂತಂದ್ರೆ ತಪ್ಪಾಗೋದಿಲ್ಲ. ಅಂಡ್ ಇನ್ನೊಂದೇನಂತಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12 ಸದ್ದು ಮಾಡ್ತು. ಅದು ಕೂಡನು ವೋಟಿಂಗ್ ವಿಚಾರದಲ್ಲೂ ಕೂಡನು. ಹೆಂಗೆ ಅಂತಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಫೈನಲಿಸ್ಟ್ ಆಗಿದ್ದಂತಹ ಹನುಮಂತು ಅವರಿಗೆ 5 ಕೋಟಿ ವೋಟ್ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಬಿಗ್ ಬಾಸ್‌ನಲ್ಲೂ ಕೂಡನು ತೋರಿಸಿದ್ದು ಉಂಟು. ಆದ್ರೆ ಈ ಬಾರಿ ಅದಕ್ಕಿಂತ ಮೀರಿ ಹೆಚ್ಚು ವೋಟ್‌ಗಳು ಬಂದಿದ್ವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆದ್ರೆ ಕಲರ್ಸ್ ಕನ್ನಡದ ಆಗಿರ್ಬೋದು, ಬಿಗ್ ಬಾಸ್ ಟೀಮ್ ಆಗಿರ್ಬೋದು, ಕಿಚ್ಚ ಸುದೀಪ್ ಅವರಾಗಿರ್ಬೋದು, ವೋಟುಗಳನ್ನ ಎಲ್ಲೂ ಕೂಡ ರಿವೀಲ್ ಮಾಡಿರ್ಲಿಲ್ಲ. ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಯಾವ್ಯಾವ ಕಂಟೆಸ್ಟೆಂಟ್‌ಗೆ ಎಷ್ಟೆಷ್ಟು ವೋಟ್ಸ್ ಬಂದಿರುತ್ತೆ? ಯಾರ್ಯಾರಿಗೆ ಹೆಚ್ಚೆಚ್ಚು ವೋಟ್‌ಗಳನ್ನ ಹಾಕಿರ್ತಾರೆ ಅನ್ನುವಂಥದ್ದು. ಆದ್ರೆ ಎಲ್ಲೋ ಕೂಡ ಅದು ರಿವೀಲ್ ಮಾಡಿಲ್ಲ. ಅದು ಯಾರಿಗೆ ಎಷ್ಟು ಕಂಟೆಸ್ಟೆಂಟ್ ಅದ್ ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್‌ಗಳು ಬಂದಿದೆ, ಯಾವ್ಯಾವ ಕಂಟೆಸ್ಟೆಂಟ್‌ಗೆ ಎಷ್ಟೆಷ್ಟು ವೋಟ್‌ಗಳು ಸಿಕ್ಕಿದೆ ಅನ್ನುವಂಥದ್ದಾದ್ರೂ ರಿವೀಲ್ ಮಾಡ್ಬೇಕಿತ್ತು. ಅಥವಾ ಇಲ್ಲ ಅಂತಂದ್ರೆ ವಿನ್ನರ್‌ಗೆ ಎಷ್ಟು ವೋಟ್‌ಗಳು ಬಂದಿದೆ, ಫಸ್ಟ್ ರನ್ನರ್ ಅಪ್‌ಗೆ ಎಷ್ಟು ಬಂದಿದೆ, ಅಥವಾ ಸೆಕೆಂಡ್ ರನ್ನರ್ ಅಪ್‌ಗೆ ಎಷ್ಟು ಬಂದಿದೆ, ಅಥವಾ ವಿನ್ನರ್‌ಗೂ ರನ್ನರ್ ಅಪ್‌ಗೂ ಎಷ್ಟು ವೋಟ್‌ಗಳ ಒಂದು ವ್ಯತ್ಯಾಸವಿದೆ ಅನ್ನುವಂಥದ್ದಾದ್ರೂ ತೋರಿಸಬೇಕಿತ್ತು ಅನ್ನುವಂಥದ್ದು ಒಂದಷ್ಟು ಬಿಗ್ ಬಾಸ್ ವೀಕ್ಷಕರ ಪ್ರಶ್ನೆಯಾಗಿದೆ. ಮತ್ತೊಂದು ವಿಚಾರ ಅಂತಂದ್ರೆ ಬಿಗ್ ಬಾಸ್ ಮನೆ ಮುಂದೆ ಗಿಲ್ಲಿ ಹಾಗೆ ಕಾವ್ಯ ಅವರ ಕಟೌಟ್ಸ್ ಬಗ್ಗೆ ಅಂತೂ ಮಾತಾಡಲೇಬೇಕು. ಯಾಕಂತಂದ್ರೆ ಆ ಅಭಿಮಾನಿಗಳು ಎಲ್ಲಿದ್ರೋ ಗೊತ್ತಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ, ಸಾಗರೋಪಾದಿಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡನು ಹರಿದು ಬಂದಿದ್ರು. ನಿನ್ನೆ ಮಧ್ಯಾಹ್ನ ಅಥವಾ ಬೆಳಗ್ಗೆಯಿಂದಲೇ ಕೂಡನು ಸಾಕಷ್ಟು ಜನ ಬಿಗ್ ಬಾಸ್ ಮನೆ ಮುಂದೆ ಹೋಗೋದಾಗಿರ್ಬೋದು, ಅಥವಾ ತಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಸ್‌ಗೆ ವೋಟ್ ಹಾಕಿ ಅಂತ ವೇದ ವಾಕ್ಯಗಳ ಮೂಲಕ ಜೋರಾಗಿ ಘೋಷಗಳನ್ನ ಕೂಗೋದಾಗಿರ್ಬೋದು, ಕಟೌಟ್‌ಗಳನ್ನ ಹಾಕಿ ಹಾಲಿನ ಅಭಿಷೇಕ ಮಾಡುವಂಥದ್ದೇನಾಗಿರ್ಬೋದು. ಅದ್ರ ಜೊತೆಗೆ ಕಾವ್ಯ ಮತ್ತೆ ಗಿಲ್ಲಿ ಅವರ ಒಂದು ಕಟೌಟ್‌ಗಳನ್ನ ಹಾಕಿ, ಆ 2 ಕಟೌಟ್‌ಗಳಿಗೆ ಹೂವಿನ ಅಲಂಕಾರವನ್ನ ಮಾಡಿ, ಹೂಹಾರಗಳನ್ನ ಹಾಕಿ, ಸೇಮ್ ಅಣ್ಣ ಅತ್ತಿಗೆ ಅನ್ನುವಂತಹ ಒಂದು ಮಾತುಗಳನ್ನ ಆಡಿ, ಇಬ್ರು ಮದುವೆ ಆಗ್ಬೇಕು, ಕಂಕಣ ಭಾಗ್ಯ ಕೂಡಿ ಬರ್ಲಿ ಇವರಿಬ್ಬರ ಲೈಫಲ್ಲಿ, ಇವರಿಬ್ಬರೇ ಮದುವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ್ರು. ಹಲವು ಮಾಧ್ಯಮಗಳೊಂದಿಗೆ ಅವರು ತೋಡ್ಕೊಂಡ್ರು ಕೂಡ. ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿಯನ್ನ ಗೆದ್ದಂತಹ ಗಿಲ್ಲಿ ನಟ ಅವರು ಇನ್ಮುಂದೆ ಯಾವ ರೀತಿ ಅಭಿಮಾನಿಗಳನ್ನ ಸಂಭಾಳಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಜನರ ಪ್ರೀತಿಯನ್ನ ಗಳಿಸುವಂಥದ್ದು ಸಾಕಷ್ಟು ಕಷ್ಟ. ಅದರೊಟ್ಟಿಗೆ ಇನ್ನೊಂದು ದೊಡ್ಡ ಕಷ್ಟ ಏನಂತಂದ್ರೆ ಆ ಜನರ ಪ್ರೀತಿ ಕಾಪಾಡಿಕೊಳ್ಳುವಂಥದ್ದು. ಗಿಲ್ಲಿ ನಟ ಅವರು ಇನ್ಮುಂದೆ ಅಭಿಮಾನಿಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅಭಿಮಾನಿಗಳನ್ನ ಎಲ್ಲಿ ಇಟ್ಕೊಂತಾರೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಬಿಕಾಸ್ ಜನರ ಪ್ರೀತಿ ಅಂತ ಗಳಿಸ್ತಿರ್ತೀವಿ. ಆದ್ರೆ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಆ ಒಂದು ಅಭಿಮಾನಿಗಳಿಗೆ ನಾವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅದು ಬೇರೆ ತರನೇ ಪೋರ್ಟ್ರೇ ಆಗ್ತಾ ಹೋಗುತ್ತೆ. ಅಥವಾ ಅವರು ಯಾವ ಸಿಚುವೇಷನ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ. ಇವ್ರು ಯಾವ ಸಿಚುವೇಷನ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ. ಇಬ್ಬಿಬ್ಬರ ಸಮಯ ಸಂದರ್ಭಗಳು ಬೇರೆ ಆದಾಗ ಇಬ್ಬರ ಒಂದು ನಡವಳಿಕೆನೂ ಕೂಡನು ಬೇರೆ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಅವ್ರದೇ ಆದಂತಹ ಟೆನ್ಷನ್ ಅಲ್ಲಿ ಇರ್ತಾರೆ. ಇವ್ರು ಇವ್ರದೇ ಆದ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಒಂದು ಸಮಯ ಸಂದರ್ಭ ಮತ್ತೊಂದು ಆಯಾಮಕ್ಕೆ ತಗೊಂಡು ಹೋಗುವಂತದ್ದಾಗಿರ್ಬೋದು. ಮತ್ತೊಂದೇನಂತಂದ್ರೆ ಈ ಒಂದು ಸೀಸನ್ 12ರ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಯಾರೆಲ್ಲ ಒಂದು ಕಂಟೆಸ್ಟೆಂಟ್ಸ್ ವಿನ್ ಆಗಿದ್ದಾರೆ. ಅಂದ್ರೆ 1ನೇ ಸೀಸನ್ ಇಂದ ಹಿಡಿದ್ಬಿಟ್ಟು 12ನೇ ಸೀಸನ್ ವರೆಗೂ ಯಾರೆಲ್ಲ ಕಪ್ ಅನ್ನ ಗೆದ್ದಿದ್ದಾರೋ ಅವ್ರು ಯಾರು ಕೂಡ ಸರ್ವೈವ್ ಆಗಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಕಾಸ್ ಇದು ಈಗಿನ ಮಾತಲ್ಲ, ಮೊದಲಿನಿಂದಲೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇತ್ತು. ಬಿಗ್ ಬಾಸ್ ಅಂತ ಹಾಡ್ತಾರೆ, ಬಿಗ್ ಬಾಸ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ವಶನ್ ಮಾರ್ಕ್ ಬಂದಾಗ ಏನಾಗಬಹುದು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ರೀಸೆಂಟ್ ಆಗಿ ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ 11ರ ಕಪ್ ಅನ್ನ ಗೆದ್ದಿದಂತಹ ಹನುಮಂತ ಲಮಾಣಿ ಅವರೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಬಂದ್ರು ವೈಲ್ಡ್ ಕಾರ್ಡ್ ಮೂಲಕ ಚೆನ್ನಾಗಿ ಆಟವನ್ನ ಆಡಿದ್ರು. ಬಿಗ್ ಬಾಸ್ ಸೀಸನ್ 11ರ ಕಪ್ ಅನ್ನು ಕೂಡ ಮುಡಿಗೇರಿಸಿಕೊಂಡ್ರು. ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇಷ್ಟೇನಾ ಬಿಗ್ ಬಾಸ್ ಮುಗಿದ ಮೇಲೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರುವಂತಹ ವಿನ್ನರ್ಸ್‌ಗೆ ಯಾವುದೇ ಅವಕಾಶಗಳು ಸಿಗೋದಿಲ್ವಾ? ಹೆಂಗೆ? ಏನು? ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದನ್ನ ಆ ಒಂದು ಆಯಾಮವನ್ನ ಗಿಲ್ಲಿ ನಟ ಅವರು ರೂಲ್ಸ್ ಬ್ರೇಕ್ ಮಾಡ್ತಾರಾ? ಅಥವಾ ಅದನ್ನ ಚೇಂಜ್ ಮಾಡ್ತಾರಾ? ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಕುತೂಹಲವನ್ನ ಮೂಡಿಸಿರುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಕಿರುತೆರೆಯಲ್ಲಿ ಸಾಕಷ್ಟು ಶೋಗಳು ಬರುತ್ತೆ. ಅದಾದ ನಂತರ ಒಂದಷ್ಟು ದುಡ್ಡನ್ನು ಕೂಡ ಮಾಡ್ಕೋಬಹುದು. ಬ್ಯಾಕ್ ಟು ಬ್ಯಾಕ್ ಶೋಸ್ ಬಂದಾಗ, ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಬಂದಾಗ
ಅವರು ಸಾಕಷ್ಟು ಒಂದು ತಮ್ಮದ ಒಂದು ಜೀವನ ಶೈಲಿಗೆ ಬೇಕಾಗುವಷ್ಟಹ ಒಂದಷ್ಟು ದುಡ್ಡನ್ನ, ಒಂದಷ್ಟು ಅಮೌಂಟ್ ಅನ್ನ ಮಾಡ್ಕೋಬಹುದು ಆ ಈವೆಂಟ್ಸ್ ಮೂಲಕ. ಅದಾದ ನಂತರ ಫ್ಯೂಚರ್ ಅಂತ ಬಂದಾಗ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು ಕರೆಕ್ಟ್ ಆಗಿ ಸಿಗೋದಿಲ್ಲ. ಫ್ಯೂಚರ್ ಸ್ಟೇಬಿಲಿಟಿ ಆಗಿ ಇರೋದಿಲ್ಲ ಅನ್ನುವಂಥದ್ದು ಕೂಡನು ಅಭಿಮಾನಿಗಳ ಮಾತಾಗಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ವೋಟಿಂಗ್ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಾಗಿರ್ಬೋದು, ಒಂದಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ವೀಕ್ಷಕರಿಗೆ ಯಕ್ಷ ಪ್ರಶ್ನೆಗಳು ಸಾಕಷ್ಟು ನಿಮ್ಮಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದನ್ನ ಏನೇ ನಿಮ್ಮ ಪ್ರಶ್ನೆಗಳಿದ್ರು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಅಂಡ್ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಗ್ರಾಂಡ್ ಫಿನಾಲೆಗೆ ಎಲ್ಲಾ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು. ಅದರಲ್ಲಿ ಕೆಲವೊಂದಷ್ಟು ಜನ ಕಂಟೆಸ್ಟೆಂಟ್ಸ್ ಮಿಸ್ ಆಗಿದ್ರು. ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಮಂಜು ಭಾಷಿಣಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಎಸ್ ಎನ್ ಆಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು. ಇವ್ರು ಯಾರು ಕೂಡ ಬಂದಿರ್ಲಿಲ್ಲ. ಯಾಕೆ ಅವ್ರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನಾದ್ರು ಅಸಮಾಧಾನವಾಯ್ತಾ ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ತೊಂದರೆ ಆಯ್ತಾ ಅನ್ನುವಂಥದ್ದು ಕೆಲವೊಂದಷ್ಟು ಜನ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಗೆ ಮುತ್ತಿಟ್ಟಂತಹ ಹಳ್ಳಿ ಹೈದ ಗಿಲ್ಲಿ ಅವರು ಇವತ್ತು ಮಳವಳ್ಳಿಯಾದ್ಯಂತ ತಮ್ಮ ಹುಟ್ಟೂರಿನಲ್ಲಿ ಮೆರವಣಿಗೆ ಹೊರಡೋದ್ರ ಮೂಲಕ ತಮ್ಮ ಅಭಿಮಾನಿಗಳನ್ನ ಭೇಟಿ ಆಗ್ತಾ ಇದ್ರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಿಲ್ಲದಂತೆ, ನಿನ್ನೆ ಬಿಗ್ ಬಾಸ್ ಮನೆ ಮುಂದೆ ನಡೆದಂತಹ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಕೂಡ ಎಲ್ಲಾ ಜನರು ಕೂಡ ಸಹಕರಿಸಬೇಕು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ದಂಗೆ ನೀವು ನೋಡ್ಕೋಬೇಕು. ಅಭಿಮಾನಿಗಳು ಅಭಿಮಾನವನ್ನ ವ್ಯಕ್ತಪಡಿಸಿ, ಆದ್ರೆ ಅಂಧಾಭಿಮಾನವನ್ನ ವ್ಯಕ್ತಪಡಿಸೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಮನ್ನ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಎಂಟರ್ಟೈನ್ ಮಾಡಿದಂತಹ ಗಿಲ್ಲಿ ನಟ ಅವರು ಬಂದಾಗ ಪ್ರತಿಯೊಬ್ಬರು ಕೂಡ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಬೇಕು, ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಥವಾ ಆಟೋಗ್ರಾಫ್ ತಗೋಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಆದ್ರೆ ಸಮಯ ಸಂದರ್ಭ ಅನ್ನೋದು ಅಥವಾ ನಾವ್ ಎಲ್ಲಿದ್ದೀವಿ, ಯಾಕಂತಂದ್ರೆ ತುಂಬಾ ಕ್ರೌಡ್ ಅಂತ ಬಂದಿರುತ್ತಲ್ಲ, ಸೊ ಅಂತ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆಗಳಾಗ್ದಂಗೆ ಒಬ್ಬ ಮಾನವೀಯತೆಯನ್ನ ಮೆರಿಬೇಕು ಅನ್ನುವಂಥದ್ದೇ ಎಲ್ಲರ ಒಂದು ಆ ಆಸೆ ಆಗಿದೆ ಅಂತಾನೆ ಹೇಳ್ಬೋದು. ಆಸೆ ಅಥವಾ ಅವರ ಒಂದು ಆಕಾಂಕ್ಷೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ನ ಬಿಗ್ ಅಪ್ಡೇಟ್. ಒಟ್ಟಾರೆಯಾಗಿ ಇಷ್ಟೂ ದಿನಗಳ ಕಾಲ ಇದ್ದಂತಹ ಒಂದಷ್ಟು ಕುತೂಹಲಕ್ಕೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಎಲ್ಲರ ಒಂದು ಕುತೂಹಲಕ್ಕೆ ತೆರೆ ಎಳೆದಿರುವಂತದ್ದು. ಬಿಗ್ ಬಾಸ್ ನಂತರ ಗಿಲ್ಲಿ ನಟ ಅವರ ಒಂದು ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಏನ್ ತಗೋಬಹುದು, ಸಿನಿಮಾ ತಗೊಂತಾರ ಅಥವಾ ಸೀರಿಯಲ್ಸ್ ಕಡೆ ವಾಲ್ತಾರ ಅಥವಾ ರಿಯಾಲಿಟಿ ಶೋಗಳಲ್ಲೇ ಕಂಟಿನ್ಯೂ ಆಗ್ತಾರ, ಅಂಡ್ ಹಾಗೇನೆ ಬಂದಿರುವಂತಹ ರೆಮ್ಯುನರೇಷನ್ ನ ತಗೊಂಡು ಅವರು ಊರಲ್ಲೇನೆ ಸೆಟ್ಲ್ ಆಗ್ಬೇಕು, ಒಳ್ಳೆ ಮನೆ ಕಟ್ಕೊಂಡು ಅದ್ರ ಜೊತೆಗೆ ಒಳ್ಳೆ ಜಮೀನನ್ನ ತಗೊಂಡು ನಾನು ವ್ಯವಸಾಯವನ್ನೇ ಮಾಡಬೇಕು. ಸಿನಿಮಾ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳ ಅವಕಾಶಗಳು ಬಂದಾಗ ಬೆಂಗಳೂರಿಗೆ ಮಂಡ್ಯ ಹತ್ರನೇ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಬಂದು ಹೋಗೋಣ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಒಂದಷ್ಟು ಮಾಧ್ಯಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ನಂತರ ಗಿಲ್ಲಿ ನಟ ಅವರ ಮುಂದಿನ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ರ ಬಿಗ್ ಅಪ್ಡೇಟ್ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.